ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮ ಮನೆ ಮಗಳು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಆ್ಯಕ್ಚುಲಿ ಸೊ ಏನಪ್ಪ ಬ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಆ್ಯಕ್ಚುಲಿ ಒಂದು ಫೋನ್ ತೊಗೊಂಡಿದ್ದೀನಿ. ಹೆಂಗಿದೆ ನನ್ನ ಫೋನ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಹಾಗೆ ಯಾವ ಫೋನ್ ತೊಗೊಂಡಿದ್ದೀನಿ ಅಂತಲೂ ತಿಳಿಸ್ಕೊಡ್ತೀನಿ. ಇವತ್ತು ಬೆಳಗ್ಗೆನೆ ಹೋಗಿ ನಮ್ಮ ಮನೆಗೆ ಪೇಂಟ್ ಸೆಲೆಕ್ಟ್ ಮಾಡಿ ಹೊರಗಡೆ ಏನೇನು ಪೇಂಟ್ ಬೇಕೋ ಅದೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟು ಬಂದಿದ್ದೀನಿ. ಅದರದ್ದು ಎಷ್ಟಾಯಿತು ಏನು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಗಾಯ್ಸ್, ಆ್ಯಕ್ಚುಲಿ ಸೊ ಕುತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನಾನು ಹೇಳಿದೆ, ಆಗಲೇ ಹೇಳ್ದಂಗೆ ಏನಪ್ಪ ಅಂದರೆ ಯಾವ ಫೋನು ತೊಗೊಂಡಿದ್ದೀನಿ ಅಂತ. ಸೊ ಗೊತ್ತು ಈಗೆಲ್ಲ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿ. ನೀವು ಅಂದ್ಕೊಂಡಂಗೆ ನಾನೇನು ಹೊಸ ಫೋನ್ ಏನು ನಾನು ತೊಗೊಂಡಿಲ್ಲ. ಸೊ ನಾನು ತೊಗೊಂಡಿರೋದು ಸೆಕೆಂಡ್ ಹ್ಯಾಂಡಲ್ ಫೋನೇ, 5G ಸೆಟ್ಟು. ಇದು ಆ್ಯಕ್ಚುಲಿ ಫೋನ್ ಅಂಗಡಿಲೇ ತೊಗೊಂಡಿದ್ದು. ಅಂದರೆ ಅವ್ರು ತೊಗೊಂಡು 3 ಮಂತ್ಸ್ ಆಗಿದೆಯಂತೆ. ಸೊ ನಾನೀಗ ತೊಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಫೋನ್ ಏನಾಗಿದೆ ಅಂದರೆ, ಇದು ಇರುತ್ತಲ್ಲ ಹಿಂಗೆ ಪ್ಯಾನಲ್ಲು, ಇದು ಒಳ್ಳೆ ಪ್ಲೇಟ್ ಥರ ಹಿಂಗೆ ತೆಗೆದ್ರೆ ಹಿಂಗಾಗುತ್ತೆ, ಈ ಥರ ಬರ್ತಾಯಿದೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಅಷ್ಟೇ. ನಾನು ಈ ಫೋನಿಗೆ 5000 ಕೊಟ್ಟಿದ್ದೇನೆ. 5000 ವರ್ತ್ ಇದೆಯಾ ಅನ್ನೋದನ್ನು ನನಗೆ ತಿಳಿಸಿ. ಇದು ಆ್ಯಕ್ಚುಲಿ ಯಾವ ಫೋನು ಅಂತಲೂ ನಿಮ್ಗೆ ತೋರಿಸ್ತೀನಿ. ವಿವೋ ಫೋನು. ಸೊ ಇಲ್ಲಿದೆ, ಬಟ್ ಕಾಣುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ 5000 ವರ್ತ್ ಇದೆಯಾ ಅನ್ನೋದನ್ನು ಕೂಡ ನನಗೆ ಶೇರ್ ಮಾಡಿ. ಹೊಸ ಫೋನ್ ತೊಗೊಳೋಷ್ಟು ಇವಾಗ ಬಜೆಟ್ ನಿಜವಾಗ್ಲೂ ನಮ್ಮ ಹತ್ರ ಇಲ್ಲ ಈಗ. ಸೊ ಹಾಗಾಗಿ ತೊಗೊಂಡಿದ್ದೀನಿ, ಯಾಕೆಂದರೆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಬೇಕಲ್ಲ. ಸೊ ಅದಕ್ಕೆ. ಇನ್ನು ಇದು ಬಂದು ಪೇಂಟ್ ಶೀಟು. ಇದನ್ನು ನಿನ್ನೆ ಮನೆಗೆ ತೊಗೊಂಡು ಬಂದಿದ್ದೆ. ಬನ್ನಿ ಇದರಲ್ಲಿ ಯಾವ ಕಲರ್ ಹಾಕ್ಸಿದ್ದೀನಿ, ಆದರೆ ಎಷ್ಟಾಯಿತು ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಆ್ಯಕ್ಚುಲಿ ಬರ್ಜರ್ ಅಂತ ಎಕ್ಸ್ಪ್ರೆಸ್ ಪೇಂಟಿಂಗ್ ಅಂತ ಇದೆ. ಸೊ ಬರ್ಜರ್ ಕಂಪನಿ. ನಾವು ಆ್ಯಕ್ಚುಲಿ ಏಷ್ಯನ್ ಪೇಂಟು ಅಂತ ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಏಷ್ಯನ್ಗೆ ಅಂತಲೇ ಹೋಗಿದ್ದು. ಏಷ್ಯನ್ ಪೇಂಟು ತೊಗೊಳಕ್ಕೆ ಹೇಳಿದ್ರೆ, ಏಷ್ಯನ್ ಪೇಂಟಲ್ಲಿ ನಮಗೆ ಫಸ್ಟ್ ನಾವು ಮನೆಗೆ ಲಪ್ಪ ಮಾಡಬೇಕಲ್ವಾ. ಸೊ ಲಪ್ಪ ಮಾಡಿರೋದು ಬರ್ಜರ್ ಆ್ಯಕ್ಚುಲಿ. ಈಗ ಏಷ್ಯನ್ ಪೇಂಟ್ ಹಾಕಿದ್ರೆ ಸ್ವಲ್ಪ ದಪ್ಪ ಬರುತ್ತೆ, ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರು. ನನಗೆ ನಮ್ಮ ಮನೇಲಿ ಅವಾಗ್ಲಿಂದನೂ ಏಷ್ಯನ್ನೇ ಹೊಡ್ಸಿರೋದ್ರಿಂದ ಸೊ ನಾನು ಏಷ್ಯನ್ ಅಂತಲೇ ಅಂತಿದ್ದೆ. ಆಮೇಲೆ ನಾನು ಡಿಫ್ರೆನ್ಸ್ ಕೇಳ್ಕೊಂಡೆ ಆ್ಯಕ್ಚುಲಿ. ಸೊ ಬರ್ಜರು ಏಷ್ಯನ್ಸು ಏನು ಡಿಫ್ರೆಂಟು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಮೇಡಮ್ ಬರ್ಜರೂ ಅಷ್ಟೇ ಚೆನ್ನಾಗಿದೆ, ಅಂದರೆ ಏಷ್ಯನ್ನು ಬ್ರ್ಯಾಂಡೆಡ್ ನೇಮ್ ಆಗಿದೆ. ಇದು ಆ್ಯಕ್ಚುಲಿ ಈಗ ಬಂದಿರೋದ್ರಿಂದ ಇದನ್ನು ಇನ್ನೂ ಯಾರೂ ಅಷ್ಟು ಇದು ಮಾಡಿಲ್ಲ ಅಷ್ಟೇ. ಬಟ್ ಕ್ವಾಲಿಟಿ ವೈಸ್ ಕಂಪೇರ್ ಮಾಡಿದ್ರೆ ಏಷ್ಯನ್ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಸೊ ಅವರು ನಮ್ಮ ಮನೆ ಪಕ್ಕನೇ ಇರೋದಲ್ವಾ, ಅಂದರೆ ಒಂದು 2 to 3 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ನಿಮಗೇನಾದರೂ ಆ ಥರ ಬೆನಿಫಿಟ್ ಇಲ್ಲ ಅಥವಾ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ನನಗೆ ಕೇಳಿ ನಾನೇ ರಿಟರ್ನ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ಏಷ್ಯನ್ನೂ ಇದೆ, ಏಷ್ಯನ್ನೇ ತೊಗೊಳ್ಳಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಪ್ರೈಸ್ ಡಿಫ್ರೆನ್ಸ್ ಇರ್ಬೋದು ಅಂತ ಹೇಳಿ. ಸೊ ಹಾಗಿದ್ರೆ ಪ್ರೈಸ್ ಡಿಫ್ರೆನ್ಸ್ ಏನಿದೆ ಹೇಳಿ ಅಂತ ಹೇಳಿದೆ. ಸೊ ಪ್ರೈಸ್ ಡಿಫ್ರೆನ್ಸ್ ಆ್ಯಕ್ಚುಲಿ ಇದು ಲೀಟ್ರ್ ವೈಸ್ ಬರೋದಲ್ವ, 20 ಲೀಟ್ರದ್ದು ಒಂದು ಏನಂತಾರೆ ಬಕೆಟ್ ಬರೋದು. ಸೊ ಅದಕ್ಕೂ ನಿಜವಾಗ್ಲೂ ಮಚ್ ಡಿಫ್ರೆನ್ಸ್ ಅಷ್ಟು ಏನೂ ಇರಲಿಲ್ಲ. ಎರಡೂ ಅಷ್ಟೇ. ಅದು 6900, ಇದು 6800, ₹100 ಡಿಫ್ರೆನ್ಸು. ಹಾಗಾಗಿ ಸೊ ಬರ್ಜರೇ ತೊಗೊಳ್ಳೋಣ ಬಿಡಿ ಇನ್ನೇನು ಅಂತ ಹೇಳಿ ನಾನು ಸುಮ್ಮನೆ ಕನ್ವಿನ್ಸ್ ಆದೆ. ಅದಾದಮೇಲೆ ಅಂದ್ಕೊಂಡಿದ್ದು ಗೈಸ್, ಕಲರ್ ಕಾಂಬಿನೇಷನ್ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ. ಸೊ ನೋಡಿ, ನಾನು ಅದನ್ನು ಆ್ಯಕ್ಚುಲಿ ನಿಮಗೆ ಡಿಫ್ರೆನ್ಸ್ ಏನೇನಿದೆ ಅಂತ ತೋರಿಸ್ತೀನಿ. ಯಾಕಪ್ಪ ಇದನ್ನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನನ್ನಂಗೆ ನಿಮಗೂ ಕೂಡ ಅದು ಕನ್ಫ್ಯೂಸ್ ಆಗ್ಬೋದು, ಯಾರೆಲ್ಲ ಹೊಸದಾಗಿ ಮನೆ ಕಟ್ತಿದ್ದೀರಾ. ಸೊ ನನಗೆ ಈ ಥರ ಡಿಫ್ರೆನ್ಸ್ ಹೇಳಿದ್ದಾರೆ, ಅದು ನಿಮಗೂ ಯೂಸ್ ಆಗ್ಬೋದು. ಇನ್ ಕೇಸ್ ನಿಮಗೆ ಯಾರಾದರೂ ಬೇರೆ ಥರ ಹೇಳಿದರೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಆ ಕಲರ್ಸ್ ಹೆಂಗಿದೆ ಅನ್ನೋದನ್ನು ಕೂಡ ನೀವು ಹೇಳಿ ನನಗೆ, ಆಯಿತಾ. ಸೊ ನಾನು ಆಗಲೇ ನಿಮ್ಗೆ ಹೇಳಿದೆ, 20 ಲೀಟ್ರದ್ದು ಬಂದು 6200, 300, 900. ಸೊ ₹100 ಡಿಫ್ರೆನ್ಸ್ ಅಷ್ಟೇ ಇರೋದು ಅಂತ ಹೇಳಿ. ಸೊ ಅದು ಬಂದು ಮತ್ತೆ ಕನ್ಫ್ಯೂಸ್ ಮಾಡ್ಕೊಬೇಡಿ, ಹೊರಗಡೆಗೆ ಮಾತ್ರ ಗೈಸ್. ಸೊ ನಾನು ನೋಡಿ, ಇದು ಲೈಟ್ ಕ್ರೀಮ್ ಕಲರು ವಿತ್ ವೈಟಲ್ಲಿರುತ್ತೆ. ಇಲ್ಲಿ ನೋಡಿ, ಇದಕ್ಕೆ ಆ್ಯಕ್ಚುಲಿ ಏನಂತ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಲವ್ ಸ್ಟೋರಿ ಅಂತ ಕೊಟ್ಕೊಂಡಿದ್ದಾರೆ. ಇದು ಮಾರ್ಬೆಲೋ ವೈಟ್ ಅಂತ ಇದೆ. ಸೊ ಒಂದೊಂದಕ್ಕೆ ಒಂದೊಂದು ನೇಮ್ ಇದೆ. ಪಿಕ್ಚರ್ಸ್ ಕಾಯಿನ್, ರಿಮೈನ್ ಸೈನ್ಸ್ ಅಂತ ಸಮಥಿಂಗ್ ಅದೇನೇನಿದೆಯೋ ಅದರೆಲ್ಲ ಈ ಥರ ಇದೆ. ನಾನು ಸೆಲೆಕ್ಟ್ ಮಾಡಿರೋದು ಆ್ಯಕ್ಚುಲಿ ಇದು ಲವ್ ಸ್ಟೋರಿ ಅಂತ ಇದೆಯಲ್ಲ,
ಈ ಕ್ರೀಮ್ ಕಲರು ಇದು ಆ್ಯಕ್ಚುಲಿ ತುಂಬ ಹತ್ರದಿಂದನೂ ತೋರಿಸ್ತೀನಿ ನೋಡಿ. ಬಟ್ ಇದೆಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಇದಕ್ಕೆ ಕಾಂಬಿನೇಷನ್ನು ನಾನು ಇದನ್ನು ತೊಗೊಂಡಿದ್ದೀನಿ. ಯಾಕಪ್ಪ ಇದು ಅಂತ ಹೇಳಿದ್ರೆ, ಸೊ ನಮ್ಮನೇದು ಆ್ಯಕ್ಚುಲಿ ಫ್ರಂಟ್ ಎಲ್ಲ ಡಿಸೈನ್ ಬಂದಿದೆ ಅಲ್ವಾ, ಅದಕ್ಕೆ ಲೈಟ್ ಕಲರ್ ಇರುತ್ತೆ. ಸ್ವಲ್ಪ ಬಾರ್ಡರ್ಸ್ ಎಲ್ಲ ಹೈಲೈಟ್ ಆಗಲಿ ಅಂತ ಹೇಳಿ ಇದನ್ನು ಹೊರಗಡೆಗೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಲವ್ ಸ್ಟೋರಿ ಕಾಂಬಿನೇಷನ್ ಬಂದು ಇದು ಈ ಆರೆಂಜ್ ತೊಗೊಂಡಿದ್ದೀನಿ. ಆರೆಂಜ್, ಡಾರ್ಕ್ ಆರೆಂಜ್ನ ತೊಗೊಂಡಿದ್ದೀನಿ ಗೈಸ್. ಇನ್ನು ಒಳಗಡೆ ಈಗ ಪೇಂಟ್ ತೊಗೋಬೇಕಲ್ಲ, ಸೊ ಅದನ್ನು ಅಷ್ಟೇ. ಸೊ ಒಳಗಡೆಗೂ ಕೂಡ ಬರ್ಜರಲ್ಲೇ ತೊಗೊಂಡಿದ್ದೀನಿ, ಬಟ್ ಅದೂ ಲೈಟ್ ಕಲರಲ್ಲೇ ತೊಗೊಂಡಿದ್ದೀನಿ. ನೀವು ಅನ್ಕೊಬೋದು ಇದು ಅದು ಸೇಮೇ ಇದೆ ಅಂತ. ಬೇಕಾದರೆ ನೀವು ನೇಮ್ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ನಾನು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿರೋದು. ಇದು ಲವ್ ಸ್ಟೋರಿ ಅಂತ ಇದೆ, IP1933 ಅಂತ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡಿರೋದು ಈ ಬ್ಲೆಸ್ಸಿಂಗ್ ಅಂತ ಇದೆ. ಇದು ಬಂದು 3P0050 ಅಂತ ಇದೆ. ಈ ಕಲರ್ ಬಂದು ನಾನು ಒಳಗಡೆಗೆ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ವಿಂಡೋಸ್ಗೆ ಸೆಲೆಕ್ಟ್ ಮಾಡಿಲ್ಲ, ಅಂದರೆ ಮಾಡಿದ್ದೀನಿ ಬಟ್ ವಿಂಡೋಸಿಗೆ ಲಾಸ್ಟ್ ಅಲ್ವಾ, ಹಾಗಾಗಿ. ಸೊ ನೋಡಿ, ವಿಂಡೋಸ್ದೂ ಕೂಡ ನಾನು ತೋರಿಸ್ಬಿಡ್ತೀನಿ. ಇದು ವಿಂಡೋಸ್ದೆಲ್ಲ ಆ್ಯಕ್ಚುಲಿ ಆಯಿಲ್ ಪೇಂಟೇ ಬರೋದು. ಈ ಕಲರ್ ಯಾಕಪ್ಪ ಅಂತ ಹೇಳಿದ್ರೆ ಅದು ಆಮೇಲೆ ಹೇಳ್ತೀನಿ, ಯಾಕೆ ಈ ಕಲರೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ. ಹಾಗೆ ನಾನು ಈ ಪೇಂಟ್ ಕಾಸ್ಟ್ ಹೇಳಿದೆ, ಇದು ಡಿಫ್ರೆನ್ಸ್ ಇದೆ, ಪ್ರೈಸ್ ಕಾಸ್ಟ್ ಡಿಫ್ರೆನ್ಸ್ ಇದೆ ಗೈಸ್. ಅದ್ರದ್ದು ಒಳಗಡೆ ಪೇಂಟ್ ಏನು ನಾನು ಲೈಟ್ ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದೀನಿ ವಿತ್ ಶೈನಿಂಗ್, ಅದು ನಾನು ತೊಗೊಂಡಿದ್ದೀನಿ. ಅದರಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಅದೂ ಅಷ್ಟೇ ಸೇಮು 20 ಲೀಟರ್ಸ್ ಬಕೆಟೇ ಬರುತ್ತೆ ಅಂತ ಹೇಳಿದ್ದಾರೆ ಅವರು. 20 ಲೀಟರ್ಸ್ ಬಕೆಟ್ಗೆ ಅದರಲ್ಲಿ 2 ಪ್ರೈಸಸ್ ಇದೆ ಗೈಸ್. ಏಷ್ಯನ್ ಪೇಂಟ್ಸ್ ಬಂದು ಅದೂ ಅಷ್ಟೇ ಆಲ್ಮೋಸ್ಟ್ 7500 ಇದೆ. ಅಂದರೆ ಒಳಗಡೆ ಹೊಡಿಯೋದಕ್ಕೆ, ಒಳಗಡೆ ಇದಕ್ಕೆ ಹೊಡಿತೀವಲ್ಲ ಅದಕ್ಕೆ. ಆಮೇಲೆ ಯಾವುದು ಬರ್ಜರ್ ಬಂದು ಸೇಮ್ ಆಲ್ಮೋಸ್ಟ್ 100 to 100 ಡಿಫ್ರೆನ್ಸು, ಅದು ಅದೇನೇ ಇದೆ. ಅದರಲ್ಲೂ ಕೂಡ ನಾನು ಬರ್ಜರೇ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ವಿತ್ ವಾಶಾ ವಿತೌಟ್ ವಾಶಾ ಅಂತ ಕನ್ಫ್ಯೂಸ್ ಆಗೋಯ್ತು. ಅದೆಲ್ಲ ಕಲರ್ಸ್ ಸೆಲೆಕ್ಟ್ ಮಾಡಾದಮೇಲೆ ವಿತ್ ವಾಶ್ಗೆ ಹೋಗ್ಬೇಕಾ ವಿತೌಟ್ ವಾಶ್ ಹೋಗ್ಬೇಕಾ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಹಾಗಾಗಿ ಮನೆಗೆ ಬಂದು ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಬಂದೆ. ಸೊ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿರೋ ಮನೇಲಿ ಗೋಡೆ ಎಲ್ಲ ಗೀಚಿದಾಗ ಎಲ್ಲ ಮಾಡಿದಾಗ ಇವಾಗ ಇಲ್ಲಿ ನೋಡಿ ಹಿಂಗೆ ಒರೆಸಿದ್ರೆ ಆ್ಯಕ್ಚುಲಿ ಇಲ್ಲಿ ಬಣ್ಣ ಹೋಗಿಬಿಡುತ್ತೆ. ಬಟ್ ವಾಷಬಲ್ಲೇ ಇರಲಿ, ಇಷ್ಟೊಂದೇ ಖರ್ಚು ಮಾಡ್ತಾ ಇದ್ದೀವಲ್ವ ಅಂಥೇಳಿ ಮನೆಗೆ ಬಂದು ಫೈನಲಿ ವಾಷಬಲ್ಲೇ ಇರಲಿ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ. ಬಟ್ ಆದರೆ ವಾಷಬಲ್ ಪ್ರೈಸ್ ಇದೆಯಲ್ಲ ಅದು ಡಿಫ್ರೆನ್ಸು. ಅದೇನಪ್ಪ ಅಂತ ಹೇಳಿದ್ರೆ ಇದು ನಾನು ಆಗಲೇ ಏನು ಹೇಳಿದೆ 6300 900 100 200 ಡಿಫ್ರೆನ್ಸಲ್ಲಿದೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ವಾಷಬಲ್ದು ಬಂದು 9800 ಹೇಳಿದ್ದಾರೆ ಅವರು. 9800 ಅದನ್ನು ಬಂದು 3 ಫ್ಲೋರ್ಗೆ ಎಷ್ಟಾಗ್ಬೋದು ಅಂತ ಒಂದು ಆವ್ರೇಜ್ ನಾವು ಅಂದ್ಕೊಂಡಿದ್ದೀನಿ. ಪೇಂಟ್ ಅವ್ರು ಆ್ಯಕ್ಚುಲಿ ಎಷ್ಟು ಹೇಳಿದ್ದಾರೆ ಅಂತ ಹೇಳಿದ್ರೆ 6 ಬಕೆಟ್ಸ್, ಅಂದರೆ ಒಂದು ಬಕೆಟಲ್ಲಿ 20 ಲೀಟ್ರ್ ಇದ್ದರೆ 20 40 60 80 100 ಲೀಟ್ರ್ 120 ಲೀಟ್ರು ಅವ್ರು ಹೇಳಿದ್ದಾರೆ. ಬಟ್ ನಾನು ಖಾಲಿ ಆದಾಗ ಬೇಕಾದರೆ ತಂದುಕೊಡೋಣ, ಇಷ್ಟೊಂದೇನು ಬೇಡ ಅಂತ ಹೇಳಿ ಒಂದು 4 ಬಕೆಟ್ ಕೇಳಿ ಬಂದಿದ್ದೀನಿ. ಕಲರ್ ಮಿಕ್ಸ್ ಮಾಡಿ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ವಾಟರ್ ಪ್ರೂಫ್ದು ಬಂದು 9800 ಹೇಳಿದ್ದಾರೆ. ಆಮೇಲೆ ಅದ್ರ ಚಾರ್ಜಸ್ ಎಕ್ಸ್ಟ್ರಾ, ಅಂದರೆ ಮಿಷಿನಲ್ಲಿ ಹಾಕಿ ಅದು ಪೇಂಟ್ ಎಲ್ಲ ಇದು ಮಾಡ್ತಾರಲ್ವ, ಸೊ ಅದ್ರದ್ದು ಎಕ್ಸ್ಟ್ರಾ ಅದ್ರದ್ದು 500 ಹೇಳಿದ್ದಾರೆ ಅವರು. ಅದು ಲೀಟ್ರ್ ವೈಸ್ ಅಂತೆ. ಸೊ ಅದು ಗೊತ್ತಿಲ್ಲ, ಮೇ ಬಿ ಎಷ್ಟಾಗುತ್ತೆ ಅಂತ ಹೇಳಿ. ಇವಾಗ ಬರೀ ನಾವು ತಂದಿರೋದು ಹೊರಗಡೆ, ಬಿಲ್ಡಿಂಗ್ ಪೂರ್ತಿ ಹೊರಗಡೆ ಹಾಕ್ತಾರಲ್ಲ, ಸೊ ಅದ್ರದ್ದು ಬಿಲ್ ಹೇಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮನೆಗೆ ತಂದಿರೋದ್ರದ್ದು ಬಿಲ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಬರೀ ಕಂಪ್ಲೀಟ್ ಬಿಲ್ಡಿಂಗ್ ಹೊರಗಡೆ ಪೇಂಟಿಂಗ್ಗೆ ಎಷ್ಟಾಯಿತು ಅಂತ ಹೇಳ್ತಿದ್ದೀನಿ. ಕಂಪ್ಲೀಟ್ ಬಿಲ್ಡಿಂಗ್ಗೆ ಈಗ 24,500 ಆಗಿದೆ. ಬೆಳಗ್ಗೆ ಅದನ್ನು ಬಿಲ್ ಮಾಡಿ ತೊಗೊಂಬಂದಿದ್ದೀವಿ. ಸೊ ಆಮೇಲೆ ಮನೆಗೆ ಅಂತ ಅಂದ್ಕೊಂಬೇಡಿ, ಬರೀ ಹೊರಗಡೆ 3 ಫ್ಲೋರು ಪ್ಲಸ್ ಮೇಲೊಂದು ರೂಮು 4 ಫ್ಲೋರ್ ಲೆಕ್ಕ ಇಟ್ಕೊಳ್ಳಿ. ಹೊರಗಡೆಗೆ ಅಷ್ಟು ಬಿಲ್ ಆಗಿದೆ 24,500. ಇನ್ನು ಪೇಂಟ್ ನಾಳೆಯಿಂದ ಮಾಡ್ತಾರೆ ಆ್ಯಕ್ಚುಲಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಯಾರ್ಯಾರು ಹೇಳ್ತಾರೆ ಅಂತ ಹೆದ್ರ್ಕೊಳಕ್ಕೆ ಹೋಗಬೇಡಿ. 3 ಲಕ್ಷ 4 ಲಕ್ಷ ಆಗುತ್ತೆ ಅಂತ. ಸೊ ಕೇರ್ಫುಲ್ಲಾಗಿ ನಾವು ಎಲ್ಲದರಲ್ಲೂ ವಿಚಾರಿಸ್ಕೊಂಡು ನಾವು ಎಲ್ಲೆಲ್ಲಿ ಪ್ರೈಸ್ ಬೆಸ್ಟ್ ಇದೆ ಅಂತ ನೋಡ್ಕೊಂಡು ತೊಗೊಂಬಂದರೆ ನಿಜವಾಗ್ಲೂ ಅರ್ಧಕ್ಕರ್ಧ ಅವ್ರು ಏನು ಹೇಳಿರ್ತಾರೆ ಅದರಲ್ಲಿ ಅರ್ಧಕ್ಕರ್ಧ ಅಷ್ಟೇ ಆಗೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಬಾಯ್ ಗಾಯ್ಸ್.